ಹೇಗಳೇ ಎಲ್ಲರೂ ನಮಸ್ಕಾರ. ಸೊ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಮಾಮ್ ನನಗೆ ಸೊ ರಿಸಲ್ಟ್ ಅನೌನ್ಸ್ ಆಗಿದೆ. ಸೊ ನಿಮ್ಮ ರಿಸಲ್ಟ್ನ ನಿಮ್ಮ ಮೊಬೈಲಲ್ಲಿ ಅಥವಾ ನಿಮ್ಮ ಒಂದು ಲ್ಯಾಪ್ಟಾಪಲ್ಲಿ ಯಾವ ರೀತಿ ನೀವು ನೋಡಬೇಕಂತ ಈ ಒಂದು ವಿಡಿಯೋದಲ್ಲಿ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಬನ್ನಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೆಳೆಯರೆ, ಜಸ್ಟ್ ನಿಮ್ಮ ಒಂದು ಮೊಬೈಲಲ್ಲಿ ಅಂದರೆ KRResult.nic.in ಅಂತ ಸರ್ಚ್ ಮಾಡಬೇಕು. ಒಂದು ವೇಳೆ ರಿಸಲ್ಟ್ ಬಂತು ಅಂದರೆ ಲಿಂಕ್ ಓಪನ್ ಆಗ್ತಿತ್ತು ಅಂದರೆ ನೀವು ನೋಡ್ಕೊಳ್ಳಿ. ಇಲ್ಲ ಅಂದರೆ ನಮ್ಮ ಒಂದು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ವಾಟ್ಸಪ್ ಗ್ರೂಪ್ ಲಿಂಕ್ ಕೊಟ್ಟಿದ್ದೀನಿ. ಸೊ ಅಲ್ಲಿ ನೀವು ಜಾಯ್ನ್ ಮಾಡಿದ್ರೆ ಡೈರೆಕ್ಟಾಗಿ ನಾನು ನಿಮಗೆ ಲಿಂಕ್ ಕಳಿಸ್ತೀನಿ. ಅಲ್ಲಿಂದ ನೀವು ನಿಮ್ಮ ರಿಸಲ್ಟ್ನ ನೋಡ್ಕೋಬೋದು. ಸೊ ಸದ್ಯಕ್ಕೆ ಲಿಂಕ್ ವರ್ಕ್ ಆಗ್ತಾ ಇಲ್ಲ ಗೆಳೆಯರೆ. ಸೊ ರಿಸಲ್ಟ್ ಔಟ್ ಆಗಿದೆ, ಓಕೆನಾ. ಸೊ ರಿಸಲ್ಟ್ ಔಟ್ ಆಗಿದೆ 10:13 ಈಗ ಆಗ್ತದೆ. ಸೊ ಸುದ್ದಿಗೋಷ್ಠಿ ನಡೀತಾ ಇದೆ, ಅಂದರೆ ಶಿಕ್ಷಣ ಮಂಡಳಿಯಿಂದ ಸುದ್ದಿಗೋಷ್ಠಿ ನಡೀತಾ ಇದೆ. ಸೊ ಹಾಗೆಯೇ ರಿಸಲ್ಟ್ ಕೂಡ ಔಟ್ ಮಾಡಲಾಗಿದೆ. ಸೊ ಅದನ್ನು ನೀವು ನಿಮ್ಮ ಮೊಬೈಲಲ್ಲಿ ಯಾವ ರೀತಿ ನೋಡಬೇಕು, ಹಾಗೆಯೇ ಇಲ್ಲಿ ನಿಮಗೆ ತಿಳಿಸಿರೋ ಪ್ರಕಾರ ಒಂದು ಸ್ವಲ್ಪ ಲಿಂಕ್ ವರ್ಕ್ ಆಗ್ತಾ ಇಲ್ಲ, ಓಕೆನಾ. ಸೊ ನಾನು ಜಸ್ಟ್ KRResult.nic.in ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಓನ್ಲಿ ದ್ವಿತೀಯ PUC ತೋರಿಸ್ತಾ ಇದೆ. ಸೊ ಇದೇ ರೀತಿಯಾಗಿ ನಿಮ್ಮ SLC ರಿಸಲ್ಟ್ ಕೂಡ ನೀವು ನೋಡ್ಕೋಬೋದು. ಬಟ್ ಇಲ್ಲಿ ಇನ್ನೂ ಲಿಂಕ್ ಓಪನ್ ಮಾಡಿಲ್ಲ. ಸೊ ನೀವು ಏನು ಮಾಡಬೇಕಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಟೆಲಿಗ್ರಾಮ್ಗೂ ಹಾಗೆ ವಾಟ್ಸಪ್ ಗ್ರೂಪ್ ಲಿಂಕ್ನ ಕೊಟ್ಟಿದ್ದೀವಿ. ನಿಮಗೆ ಯಾವುದು ಅಂದರೆ ಸುಲಭವಾಗುತ್ತೆ ಅದನ್ನು ಜಾಯ್ನ್ ಮಾಡಿಬಿಟ್ಟು ನೀವು ಅಂದರೆ ವೇಟ್ ಮಾಡಿದ್ರೆ ಜಸ್ಟ್ ನಾನು ನಿಮಗೆ ಗ್ರೂಪಲ್ಲಿ ಲಿಂಕ್ನ ಕಳಿಸ್ತೀನಿ. ಸೊ ಅಲ್ಲಿಂದ ನೀವು ಡೈರೆಕ್ಟಾಗಿ ನಿಮ್ಮ ರಿಸಲ್ಟ್ನ ನೋಡ್ಕೋಬೋದು. ಸೊ ಯಾರ್ಯಾರೆಲ್ಲ ರಿಸಲ್ಟ್ ನೋಡೋಕ್ಕೆ ಕಾತುರವಾಗಿದ್ದೀರಾ, ಸೊ ಬೇಗ ಗ್ರೂಪ್ಗಳಿಗೆ ಜಾಯ್ನ್ ಮಾಡಿ. ಯಾಕಂದರೆ ನಿಮಗೆ ಅಲ್ಲಿ ಅಂದರೆ ರಿಸಲ್ಟ್ ನಿಮ್ಗೆ ಸಿಗುತ್ತೆ. ಮತ್ತು ಈ ಒಂದು ವೆಬ್ಬಲ್ಲಿ ನೋಡ್ತಾ ಇದ್ದಾರೆ ಅಂದರೆ ನಿಮ್ಮ ಒಂದು ಇಂಟರ್ನೆಟಲ್ಲಿ ಅಂದರೆ ಇನ್ನೂ ರಿಸಲ್ಟ್ ಔಟ್ ಆಗಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಜಸ್ಟ್ ನೀವು ನಿಮ್ಮ ಒಂದು ಮೊಬೈಲಲ್ಲಿ ನಿಮ್ಮ ರಿಸಲ್ಟ್ನ ನೋಡ್ಕೋಬೋದು. ಹಾಗೆಯೇ ನಿಮ್ಮ ಒಂದು ಅಂದರೆ ಲಿಂಕ್ ಓಪನ್ ಆಗ್ತಾ ಇಲ್ಲ ಅಂದರೆ ಬೇಗ ವಾಟ್ಸಪ್ ಗ್ರೂಪ್ನ ಜಾಯ್ನ್ ಮಾಡಿ. ಸೊ ಅಲ್ಲಿ ಲಿಂಕ್ ಕಳಿಸ್ತೀನಿ, ಅಲ್ಲಿಂದ ನೀವು ನೋಡ್ಕೋಬೋದು. ಸೊ ಎಲ್ರಿಗೂ ಈ ಒಂದು ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಿಮ್ಮ ರಿಸಲ್ಟ್ ಎಷ್ಟು ಬಂದಿದೆ, ಓಕೆನಾ, ನೀವು ಎಷ್ಟು ಪರ್ಸೆಂಟೇಜ್ ತೊಗೊಂಡಿರಾ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಯಾಕಂದರೆ ನಮಗೂ ಕೂಡ ನಿಮ್ಮ ಒಂದು ರಿಸಲ್ಟ್ ನೋಡಿಬಿಟ್ಟು ಖುಷಿ ಆಗುತ್ತೆ. ಸೊ ಎಲ್ರಿಗೂ ಧನ್ಯವಾದಗಳಿದೆ. ಮುಂದಿನ ಇಂತಹ ವಿಡಿಯೋಗಳಲ್ಲಿ ಸಿಗೋಣ.